ಹೇಳ್ಬೇಕಾದೇನಿಲ್ಲ. ಆದ್ರೆ ನನ್ನ ಬಹುತೇಕವಾಗಿ ಕೆಲವು ಮುಖ್ಯವಾದ ಅಂಶಗಳನ್ನು ವರ್ಖೇಡಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ನನ್ನ ವ್ಯಕ್ತಿತ್ವದ ಬಗ್ಗೆ ಸೋಮಶೇಖರ್ ಅವರು ತುಂಬಾ ಕೊಂಡಾಡಿದ್ದಾರೆ. ನಾನು ಅರೆಕೊರೆಗಳು ತುಂಬಾ ಇದೆ ಕಣ್ರಿ. ಅರೆಕೊರೆಗಳನ್ನ ಸರಿಪಡಿಸ್ಕೊಳ್ಳೋದ್ರಲ್ಲೇ ನಾನು ಹೆಡಗಿದ್ದೀನಿ ಇದುವರೆಗೂ. ತುಂಬಾ ಹೆಡಗಿದ್ದೀನಿ. ಜೀವನ ನನಗೆ ಗುರುಬಲ, ದೈವ ಬಲ, ಮಿತ್ರ ಬಲ, ಈ 3 ಬಲಗಳು ನನ್ನ ಹಿಂದೆ ನಿಂತಿದ್ರಿಂದ ನಾವು ನಿಮ್ ಮುಂದೆ ಹೀಗೆ ನಿಂತ್ಕೊಳ್ಳೋಕ್ ಸಾಧ್ಯ ಆಗಿರೋದು. ಗುರುಬಲ ಇಲ್ದ ಹೋಗಿದ್ರೆ, ಮಿತ್ರ ಬಲ ಇಲ್ದ ಹೋಗಿದ್ರೆ ನಮ್ಮಂತ ಪೋತೆ ಮುಂತಾದ ಅನೇಕ ಗೆಳೆಯರಿದ್ದಾರೆ. ನಮ್ಮಲ್ಲಿ ಕೃಷ್ಣಮೂರ್ತಿರಾವ್ ಬಂದಿದ್ದಾರೆ, ಅವರು ಹೋದ್ರು. ನಮ್ KG ಕೃಷ್ಣಮೂರ್ತಿ ಅವರು, ನಾರಾಯಣ ಸ್ವಾಮಿ ಅವರು, VG ಹೆಗಡೆ ಅವರು ಇಲ್ಲಿದ್ದಾರೆ. ಅವರು ಇದರಿಂದ ಹೊನ್ನಾವರದಿಂದ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕಾಗಿ. ಅವ್ರು ಬೆಳಿಗ್ಗೆ ಇಳಿದವರೇ ತಕ್ಷಣ ಬಂದಿದ್ದಾರೆ. ತುಂಬಾ ಜನ ಅಭಿಮಾನಿ ಬಳಗದ ಸ್ನೇಹಿತರಿದ್ದಾರೆ, ನನ್ನ ವಿದ್ಯಾರ್ಥಿ ಮಿತ್ರರಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಹೇಳ್ತಾ, ಈ ಕೃತಿ ಬಗ್ಗೆ ನಾನೇನು ಮಾತಾಡಲ್ಲ. ಆದ್ರೆ ಇದನ್ನು ಬರಿಬೇಕು ಅಂತ ಮೊದಲು ಪ್ರೇರಣೆ ಕೊಟ್ಟಂತವರು ಪ್ರೊಫೆಸರ್ ಕೀರ್ತಿನಾಥ್ ಕುರ್ತಕೋಟಿ ಅವರು. ಒಂದ್ ಸಂದರ್ಭದಲ್ಲಿ ಎಲ್ಲ ನನ್ನ ಸಮಸ್ತ ಕುಟುಂಬ ಇಲ್ಲಿ ನೆರೆದಿದೆ, ಎಲ್ಲ ಸಮಸ್ತ ಕುಟುಂಬದವರು. ಅದ್ರಲ್ಲಿ ವಿಶೇಷವಾಗಿ ನಾನು ಕರೆದು ಇಲ್ಲಿ ಸತ್ಕಾರ ಮಾಡಿದ್ದೀನಿ. ನನ್ನ ತಮ್ಮನಿಗೆ, ನಮ್ಮ ಅಕ್ಕನಿಗೆ ತಮ್ಮನಿಗೆ ಮಾಡಿದ ಅದೆಲ್ಲ ಇಡೀ ಕುಟುಂಬಕ್ಕೆ ಅದೆಲ್ಲ ಸೇರಿದೆ ಅಂತಾನೆ ಅರ್ಥ. ಒಬ್ಬೊಬ್ರು ಬಿಡಿಯಾಗಿ ಹೇಳೋಕೆ ಕಷ್ಟ. ಆದ್ರೆ ನಾನು ಸಮಾಜವನ್ನೇ ಕುಟುಂಬ ಅಂತ ತಿಳಿದವನು. ನನಗೆ ನನ್ನ ಕುಟುಂಬಕ್ಕಿಂತ ಹೆಚ್ಚಾಗಿ ನಾನು ಬದುಕಿರೋದು ನನ್ನ ಸಮಾಜದ ಜೊತೆಗೆ. ನಾನು ಎಲ್ಲ ಸಮಾಜದ ಮತ್ತೆ ಎಲ್ಲ ಸಮುದಾಯದ ವರ್ಗದವರನ್ನ ನಾನು ಕುಟುಂಬ ತಿಳಿದಿದ್ದೀನಿ. ನನ್ನ ಕುಟುಂಬದಲ್ಲ ಬದುಕಿದ್ದಿದ್ರೆ ನಾನು ಈ ಎತ್ತರಕ್ಕೆ ಇಷ್ಟು ಎತ್ತರಕ್ಕೆ ಬರೋಕ್ ಸಾಧ್ಯ ಇರ್ತಿರ್ಲಿಲ್ಲ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ದೀರ್ಘಂ ಪಶ್ಯತ ಮಾಹ್ರಸ್ವಂ ಅಂತ. ನೀನು ದೂರದೃಷ್ಟಿಯಿಂದ ವಿಚಾರ ಮಾಡಿ ನೋಡು. ನೀನು ನೋಡುವ ದೃಷ್ಟಿಯನ್ನ ಹ್ರಸ್ವ ಮಾಡ್ಕೋಬೇಡ, ಅದನ್ನ ಕಡಿಮೆ ಮಾಡ್ಕೋಬೇಡ. ಹಾಗಾಗಿ ನಾನು ನನ್ನ ಕುಟುಂಬವನ್ನ ಪಕ್ಕಕ್ಕಿಟ್ಟು ಸಮಾಜವನ್ನೇ ಕುಟುಂಬ ಅಂತ ಒಪ್ಕೊಂಡವನು. ಅದರಿಂದ ನಾನು ಕುಟುಂಬ ಜೊತೆ ಬದುಕಿದೆ. ಕುಟುಂಬ ಅಂದ್ರೆ ನನ್ನ ಪಾಲಿಗೆ ಅದು ಸಮಾಜವೇ ಕುಟುಂಬ. ನನಗೆ ಅನ್ನ ಕೊಟ್ಟಿದೆ, ನೀರು ಕೊಟ್ಟಿದೆ, ಸ್ನೇಹ ಕೊಟ್ಟಿದೆ, ಪ್ರೀತಿ ಕೊಟ್ಟಿದೆ, ಗೌರವ ಕೊಟ್ಟಿದೆ, ಭಕ್ತಿ ಕೊಟ್ಟಿದೆ. ಬಹುಶಃ ನಾನು ಈ ಮಟ್ಟಕ್ಕೆ ಹೀಗೆ ಬರೋದಕ್ಕೆ ಸಮಾಜವೇ ಕಾರಣ. ಸಮಾಜದಲ್ಲಿರುವ ಗುರುಗಳು, ಸಮಾಜದಲ್ಲಿರುವ ಮಿತ್ರರು, ಸಮಾಜದಲ್ಲಿರುವ ನನ್ನ ಬಗ್ಗೆ ಇರುವ ಪ್ರೀತಿವಂತರ ಯಾರ್ಯಾರಿದ್ದಾರೆ ಎಲ್ಲವೂ ಸಮಾಜದ. ವಿಶೇಷವಾಗಿ ಪೇಜಾವರ ಶ್ರೀಗಳು, ಸುತ್ತೂರು ಶ್ರೀಗಳು, ಸಿದ್ಧಗಂಗಾ ಮಠದ ಸ್ವಾಮಿಗಳು, ಬಾಲಗಂಗಾಧರ ಸ್ವಾಮಿಗಳು. ನನಗಂತೂ ಒಂದು ಸ್ವಾಮಿಗಳ ಬಗ್ಗೆ ಹೇಳ್ತಾ ಹೋದ್ರೆ ಬರೀ ಅದು ನಾಮಸ್ಮರಣೆ ಮಾತ್ರ ಅಲ್ಲ, ನನ್ನ ಹಿಂದೆ ಬೇರೆ ಬೇರೆ ರೀತಿಗಳೆಲ್ಲ ಅವರ ಮಾಡಿದವರು. ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ನಾನು ಅಧ್ಯಕ್ಷ ಆಗೋದಕ್ಕೆ ಮೂಲ ಕಾರಣರು ಇಬ್ಬರು. ಒಬ್ರು ಪ್ರೊಫೆಸರ್ ಯು ಅನಂತಮೂರ್ತಿ ಅವರು, ಇನ್ನೊಬ್ರು ಪೇಜಾವರ ಸ್ವಾಮಿಗಳು. ಪೇಜಾವರ ಸ್ವಾಮಿಗಳು ನೇರವಾಗಿ SM ಕೃಷ್ಣ ಅವರು ಅವಾಗ ಮುಖ್ಯಮಂತ್ರಿ, ಅವ್ರಿಗೆ ನೇರವಾಗಿ ಫೋನ್ ಮಾಡಿ ಒಂದು ಪತ್ರ ಕೂಡ ಕಳಿಸಿದಂತವ್ರು. ನಾನ್ ನೇರವಾಗಿ ಕೇಳಿಲ್ಲ. ಅದು ಡಾಕ್ಟರ್ ಮುರಾರಿ ಬಲ್ಲಾಳ ಅಂತ ಉಡುಪಿನಲ್ಲಿ ಒಳ್ಳೆ ವಿದ್ವಾಂಸ. ಆತ ಪೇಜಾವರ ಶ್ರೀಗಳಿಗೆ ಹೇಳಿ ಪೇಜಾವರ ಶ್ರೀಗಳಿಂದ ಒಂದು ಪತ್ರ ಬರೆಸ್ಕೊಂಡು CM SM ಕೃಷ್ಣ ಅಂದ್ರೆ ಕೆಲವು ಸರಿ ಪ್ರತ್ಯಕ್ಷವಾಗಿ, ಕೆಲವು ಸರಿ ಪರೋಕ್ಷವಾಗಿ ನನ್ನ ಹಿಂದೆ ಎಷ್ಟು ಜನ ನಿಂತಿರೋ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿದ್ರು. ಇವತ್ತು ಪೂಜ್ಯರಾದಂತ ಪೇಜಾವರ ಶ್ರೀಗಳು ಇಲ್ಲ, ಡಾಕ್ಟರ್ ಮುರಾರಿ ಬಲ್ಲಾಳ ಕೂಡ ಇಲ್ಲ. ಅವರಿಬ್ಬರನ್ನೂ ಇವತ್ತು ನಾನು ನೆನ್ಕೊಳ್ತೀನಿ. ನಾನು ಹೀಗೆ ಸಮಾಜದಲ್ಲಿ ಕೈ ಹಿಡಿದು ಒಂದು ಕೂಡು ಕುಟುಂಬದ ರೀತಿಗಳಲ್ಲಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು. ನಾನು ಈ ದಿಟದ ದೀವಟಿಗೆ ಬರೆಯುವಾಗ್ಲೂ ಇದೇ ಹಿನ್ನೆಲೆ ಇದ್ದಿದ್ದು ನನಗೆ. ಇದು ಬರೆಯುವಾಗ ನಾನು ಬರೆಯೋದಕ್ಕೆ ಸಾಧ್ಯನೇ ಅಂತ ಅನ್ಕೊಂಡು ಒದ್ದಾಟ ಮಾಡಿದೆ ನಾನು. ಆದ್ರೆ ಈ ಒದ್ದಾಟದ ನಡುವೆನೆ ಜೂನ್ 5ನೇ ತಾರೀಕು ನಮ್ಮ ಉಡುಪಿ ಕೃಷ್ಣ ಅವರು ನನಗೆ 70ರ ಸಂಭ್ರಮದಲ್ಲಿ ಮಾಡಿದ್ರು. ಅದಾದ 1 ವರ್ಷಕ್ಕೆ ಇಲ್ಲ ಇದನ್ನು ಬರೀಲೇಬೇಕು ಅಂತ ನಿರ್ಣಯ ಮಾಡ್ಕೊಂಡು ಕೂತ್ಕೊಂಡೆ. ಒಂದೇ ಕಡೆ ಸುಮ್ಮನೆ ಬರಿತಾ ಹೋದೆ. ಅದು ಎಷ್ಟೋ ಅದನ್ನ ಏನೇನ್ ಬರೆದಿದ್ದೀನಿ ಅನ್ನೋದು ನಾನು ಹೇಳಾರೆ. 1000 ಪುಟದಷ್ಟು ಅನುಭವ ಇದೆ. ಅದು ನಾನು ತಂದಿರೋದು 500 ಪುಟದಷ್ಟು ಮಾತ್ರ ತಂದಿದ್ದೀನಿ. ಎಷ್ಟೋ ವ್ಯಕ್ತಿಗಳನ್ನ ನಾನು ಅಲ್ಲಿ ಹೇಳೋಕ್ಕಾಗಿಲ್ಲ, ಅವರ ನನ್ನ ಜೀವನದ ಸಹಜೀವನದ ಭಾಗವಾಗಿ ಹೇಗೆ ಬಂದರು ಅನ್ನೋದನ್ನ. ಅನೇಕ ಪ್ರಸಂಗಗಳಿವೆ. ಆದ್ರೆ ಇಡೀ ಒಟ್ಟು ದಿಟದ ದೀವಟಿಗೆ ಓದುವಾಗ ಎಲ್ಲೂ ಕೂಡ ನಾನು ನನ್ನ ಸಾಕ್ಷಿ ಪ್ರಜ್ಞೆಗೆ ವಿರುದ್ಧವಾಗಿ ಎಲ್ಲೂ ನಾನು ನಡ್ಕೊಂಡಿಲ್ಲ, ಬರೆದಿಲ್ಲ. ಮತ್ತು ಕೆಲವು ಸರಿ ಅನೇಕ ಸರಿ 1-2-3 ನನಗೆ ಎಷ್ಟು ಸಂಕಟ ನೋವು ಕೊಟ್ರು ಅಂತ ಹೇಳಿದ್ರೆ ಅವ್ರ ಹೆಸರು ಪ್ರಸ್ತಾಪ ಮಾಡಕ್ ಹೋಗಿಲ್ಲ. ಆದ್ರೆ ಅಷ್ಟೂ ಸಂಕಟ ಕೊಟ್ರು ನನಗೆ. ಕೆಲವು ಸರಿ ಅಂತೂ ನನಗೆ ಜೀವನವೇ ಬೇಡ ಅಂತ ಅನ್ನೋಷ್ಟು ಮಟ್ಟಿಗೆ ಸಂಕಟಗಳನ್ನು ಕೊಟ್ಟಂತ
ಒಂದು 3-4 ಜನ ಇದ್ದಾರೆ. ಹೇಳಿದ್ರು ಅಜಾತ ಶತ್ರು ನಾನು ಅಂತ, ನನ್ಗೆ ಯಾರು ಶತ್ರುಗಳೇ ಇಲ್ಲ ಅಂತ. ಅಪರೂಪಕ್ಕೆ ಈ ರೀತಿ ಒಂದು 3-4 ಜನ ತುಂಬಾ ನನ್ನ ಇದು. ಆದ್ರೆ ಅದನ್ನ ನನ್ನ ಗೆಳೆಯರ ಬಲದಿಂದ, ಗುರುಗಳ ಬಲದಿಂದ, ಸ್ವಾಮಿಗಳ ಬಲದಿಂದ ನಾನು ಪಾರಾದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಹೀಗಾಗಿ ನಾನು ಯಾರನ್ನೂ ಕೂಡ ಕಲ್ಮಶ, ನನ್ನ ಮನಸ್ಸಲ್ಲಿ ಕಲ್ಮಶವನ್ನ ಯಾರ ವಿಷಯದಲ್ಲಿ ಇಟ್ಕೊಳ್ಳಿಲ್ಲ. ಸ್ವಲ್ಪ ಮಟ್ಟಿಗೆ ನಾನು ಸಿಟ್ಟು ಮಾಡ್ಕೊಂಡಿರ್ಬೋದು, ಸ್ವಲ್ಪ ಮಟ್ಟಿಗೆ ಕೋಪ ಮಾಡ್ಕೊಂಡಿರ್ಬೋದು, ಆದ್ರೆ ಯಾರ ವಿಷಯದಲ್ಲೂ ದ್ವೇಷ ಮಾಡ್ಕೊಂಡಿಲ್ಲ. ದ್ವೇಷ ನನ್ನಿಂದ ತುಂಬಾ ದೂರ ಇಟ್ಟೆ ನಾನು ಬದುಕಿದ್ದೀನಿ. ಸಿಟ್ಟು ಮಾಡ್ಕೊಂಡಿದ್ದೀನಿ ಕೆಲವು ಸರಿ, ಅದು ಆಡಳಿತದ ವಿಷಯದಲ್ಲಿ, ಅಕಾಡೆಮಿಕ್ ಆದ ವಿಷಯಗಳಲ್ಲಿ, ಸ್ನೇಹದ ವಿಷಯದಲ್ಲಿ. ಈಗ ಪೋತ್ಯಾವಲಿ ಅನೇಕ ಸರಿ ಏನಾದ್ರು ಇದಾದ್ರೆ ರೀಪೋತೆ ನೋಡಿ ಬೇಡ, ಅದು ಆಗ್ಬೇಡಿ ಅಂತ ನಾನು ಸಿಟ್ಟು ಮಾಡ್ಕೊಂಡಿದ್ದುಂಟು. ಆದ್ರೆ ಅದ್ರ ಹಿಂದೆ ಏನಿದೆ ಅಂತ ಹೇಳಿದ್ರೆ ಒಳಿತಾಗ್ಲಿ ಅಂತ, ಒಳ್ಳೆಯ ದಾರಿ ನಡೀಲಿ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ನನ್ನ ಈ ದಿಟ್ಟದ ಡ್ಯೂಟಿಗೆ ಇದೆ. ನಮ್ಮಮ್ಮ, ನಾನೇನಾದ್ರೂ ಇವತ್ತು ನಿಮ್ ಜೊತೆಗೆ ಇಷ್ಟು ಸಂಲಗ್ನಗೊಳ್ಳೋದಕ್ಕೆ ನಮ್ಮಮ್ಮ ಕಾರಣ. ನಮ್ಮಮ್ಮನ ಪ್ರೀತಿ ವಾತ್ಸಲ್ಯ ಇದೆಯಲ್ಲ, ಅದು ಎಲ್ಲರೂ ಕೂಡ ಅನುಭವಿಸಿದ್ರಿ, ನೀವೆಲ್ಲ ನಿಮ್ಮ ರೀತಿಗಳು ಅನುಭವಿಸಿದ್ದೀರಿ. ಆದ್ರೆ ನನ್ನ ವಿಷಯದಲ್ಲಿ ಮಾತ್ರ ಹೇಳೋದಾದ್ರೆ, ನಮ್ಮಮ್ಮ ಎಲ್ಲ ದೈವಕ್ಕಿಂತ, ಎಲ್ಲ ಗುರುಗಳಿಗಿಂತ, ಎಲ್ಲರಿಗಿಂತ ತುಂಬಾ ಎತ್ತರದ ಸ್ಥಾನದಲ್ಲಿ ನಿಂತು ನನಗೆ ಆಶೀರ್ವಾದ ಮಾಡ್ತಾ ಇರೋಳು. ಅವಳನ್ನ ನಾನು ಪ್ರತಿ ಸರಿ ಹೋಗುವಾಗ, ವಿಶೇಷವಾದ ದಿನಗಳಲ್ಲಿ, ಎಕ್ಸಾಮ್ ಇದ್ದಾಗ, ಪರೀಕ್ಷೆಗಳಿದ್ದಾಗ, ಯಾವ್ದಾದ್ರು ಟೆಸ್ಟ್ ಇದ್ರೆ ನಮ್ಮಮ್ಮನ 2 ಕಾಲುಗಳಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಅಲ್ಲಿಂದ ಹೋಗ್ತಾ ಇದ್ದೆ ನಾನು. ನಮ್ಮ ಅಮ್ಮನ ವಿಷಯದಲ್ಲಿ ನನಗೆ ಅಷ್ಟೊಂದು ಪ್ರೀತಿ. ಬಹುತೇಕವಾಗಿ ಇದರ 3-4 ನಮ್ಮಮ್ಮ ತೀರ್ಕೊಳ್ಳುವವರೆಗೂ ನನ್ನ ಜೊತೆಗೆ ನನ್ನ ಬೆನ್ನಿ ಹಿಂದಿನ ಬೆಳಕಾಗಿದ್ಲು ಅವಳು. ನಮ್ಮಮ್ಮ ನಾನು ತುಂಬಾ ಹೈಸ್ಕೂಲ್ ಅಲ್ಲಿ ಇದ್ದಾಗಲೂ ಬಂದು ನಿಂತ್ಕೊಂಡು ಸ್ನಾನ ಮಾಡಿಸೋಳು. ನನ್ನ ಬಗ್ಗೆ ಅಷ್ಟು ಪ್ರೀತಿ. ಆ ಪ್ರೀತಿಯನ್ನ ನನ್ನ ಜೀವನ ಇರೋ ತನಕ ತೀರ್ಸಕ್ಕಾಗಲ್ಲ. ನನ್ನ ಯಶಸ್ಸನ್ನ ಅವಳು ನೋಡಕ್ಕೆ ಆಗ್ಲಿಲ್ಲ. ನಾನು ತುಂಬಾ ಒದ್ದಾಟದಲ್ಲಿ ಪರಿವ್ರಾಜಕನಾಗಿದ್ದಾಗಲೂ ನಮ್ಮಮ್ಮ ನನ್ನ ಬಗ್ಗೆ ಹಂಬಲಿಸಿದ್ಲು. ಯಾವ್ಯಾವ್ದೋ ಸಂದರ್ಭಗಳು ನಾನು ಬಂದು ಹಿಡ್ಕೊಂಡು ಮುದ್ದಾಡಿ ಹೇಳಿದ್ಲು. ಒಂದನ್ನ ಅವಳು ಸಾಯೋಕ್ಕಿಂತ ಮುಂಚೆ ಹೇಳಿದ್ದೇನಂದ್ರೆ, ಸಾಧ್ಯ ಆದ್ರೆ ಸಹಾಯ ಮಾಡು, ಆದ್ರೆ ಯಾರ ತಟ್ಟೆಗೂ ಮಣ್ಣು ಹಾಕ್ಬೇಡ, ಯಾರ ಊಟಕ್ಕೂ ಕಲ್ಲು ಹಾಕ್ಬೇಡ, ಯಾರಿಗೂ ಕೂಡ ನೋವನ್ನು ಉಂಟು ಮಾಡ್ಬೇಡ. ನನ್ನ ಜೀವನದಲ್ಲಿ ನಾನು ಬೇರೆ ಬೇರೆ ಹಂತಗಳಲ್ಲಿದ್ದಾಗ, ಅಂತ ಸಂದರ್ಭಗಳು ಬಂದಾಗಲೂ ಕೂಡ ಅವ್ರಿಗೆ ಬದುಕೋದಿಕ್ಕೆ, ಬೆಳೆಯೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಹೊರತು ಯಾರಿಗೂ ಕೆಡಕನ್ ಮಾತ್ರ ಯಾವತ್ತೂ ಉಂಟು ಮಾಡಿಲ್ಲ. ಹಾಗೆ ಬದುಕೋದಿಕ್ಕೆ ನನ್ಗೊಂದು ಪ್ರೇರಣೆ ಕೊಟ್ಟರು ನಮ್ಮಮ್ಮ. ನಮ್ಮಪ್ಪ ಒಂದು ರೀತಿ ರಾವಣ. ಸುಮಾರು 6 ಅಡಿ 3 ಇಂಚ್ ಎತ್ತರದ, 110 kg ತೂಕದ ಬಹಳ ದೊಡ್ಡ ಬಲವಾದ ಆಳು. ನಮ್ಮಪ್ಪ ಹೇಗಿದ್ರು ಅಂತ ಹೇಳಿದ್ರೆ ಅವ್ರ ಮುಂದೆಗಡೆ ನಾವ್ ಯಾರು ನಿಂತು ಮಾತಾಡಿದ್ದೇ ಇಲ್ಲ. ಹೆಚ್ಚು ಕಡಿಮೆ ನಮ್ಮಪ್ಪನ ಕೊನೆ 10 ದಿನಗಳ ಕಾಲ, ಆತ ಸಾವಿಗೆ ಹೋಗೋಕ್ಕಿಂತ 10 ದಿನದ ಮುಂಚೆ ನನ್ನನ್ನು ಕರೆದು ಕುಂಡಿಸ್ಕೊಂಡು ನನ್ನ ಜೊತೆ ಎಲ್ಲ ವಿಷಯ ಹೇಳಿದ್ರು ಅವರು, ತಮ್ಮ ಪೂರ್ವ ಕಥನವನ್ನ. ಅದೇನ್ ಗೊತ್ತಿಲ್ಲ, ನಮ್ಮಪ್ಪನಿಗೆ ಅದು ಗೊತ್ತಿರ್ಬೇಕೇನೋ, ಸಾವಿನ ಹತ್ತಿರದಲ್ಲಿ ಇದ್ದೀನಿ ಅಂತ. ಹೀಗ್ ಮಾಡ್ಬೇಕಣಯ್ಯ, ಹೀಗ್ ಮಾಡ್ಬೇಕು ಅಂತ ನಮ್ಮಪ್ಪ ನನಗೆ ಹೇಳ್ತಿದ್ರು. ಬಹುಶಃ ಆ ತರದ ವ್ಯಕ್ತಿತ್ವ ಇರೋದು ಬಹಳ ಅಪರೂಪ. ನಮ್ಮನ್ನೆಲ್ಲ ಬಹಳ ಶಿಸ್ತಿನಿಂದ, ಆತ ಮೂಲತಃ ಬ್ರಿಟಿಷ್ ಕಾಲದಲ್ಲಿ ಬೆಳೆದಂಥವ್ರು. ಬಹಳ ಒಂದು ರೀತಿ ಅವ್ರದೇ ರೀತಿಯ ಒಂದು ಮಾರ್ಗ, ಆ ದಾರಿಯಲ್ಲಿ ಇರ್ಬೇಕು. ಬೆಳಿಗ್ಗೆ ಎಲ್ಲರೂ 4:30-5 ಗಂಟೆ ಎದ್ದೊಳ್ಬೇಕು, ರಾತ್ರಿ 9:30-10 ಗಂಟೆ ಮಲಗಬೇಕು. 9:30-10 ಗಂಟೆ ಮೇಲೆ ಯಾರಾದ್ರೂ ಮನೆಗೆ ಬಂದ್ರೆ, ಅಂದ್ರೆ ನಮ್ಮಲ್ಲಿ ಯಾರಾದ್ರೂ ಹೊರಗಡೆ ಹೋದ್ರು ಬಂದ್ರೆ ಅವ್ರಿಗೆ ಊಟ ಇಲ್ಲ ಅವತ್ತು. ಅಷ್ಟು ಶಿಸ್ತಿನ ಸಿಪಾಯಿ. ಆದ್ರೆ ನನ್ನ ತಂಗಿ ಇದ್ದಾಳೆ, ನನ್ನ ತಂಗಿ ರತ್ನ ಇದ್ದಾಳೆ, ರತ್ನಮ್ಮ ಬಂದಿಲ್ವಾ, ಅಲ್ಲಿದ್ದಾಳಲ್ಲ ಮೂಲೆ ಒಳಗೆ. ಆಕೆ ನಮ್ಮಮ್ಮ ತೀರ್ಕೊಂಡ್ಮೇಲೆ ಅವಳೇ ನನ್ಗೆ ಊಟ ಹಾಕ್ತೋಳು, ನನ್ನ ಕಷ್ಟ ಸುಖಗಳನ್ನ ನೋಡ್ಕೊಂಡೋಳು. ಎದ್ದೋಳಮ್ಮ ತಾಯಿ, ಅವಳನ್ನ ತಾಯಿ ಅಂತಾನೆ ನಾನು ಕರಿತಾ ಇದ್ದಿದ್ದು, ನನ್ನ ತಂಗಿ ರತ್ನ. ನಮ್ಮಮ್ಮ ತೀರ್ಕೊಂಡ್ಮೇಲೆ ನನಗೆ, ನಾನು 12 ಗಂಟೆಗೆ ಎಲ್ಲೋ ಹೋಗಿ ಬಂದ್ರೆ ನನ್ನ ತಂಗಿ ಮುದ್ದೆ, ಅನ್ನ, ಸಾರು, ಪಲ್ಯ ಒಂದ್ ತಟ್ಟೆ ಒಳಗೆ ಇಟ್ಕೊಂಡು ಬಂದು ಇಟ್ಟು, ಒಂದು ಪಕ್ಕದಲ್ಲಿ ಇನ್ನೊಂದು ಮನೆ ಇತ್ತು, ಅಲ್ಲಿ ನಾವು ಮಲಗ್ತಾ ಇದ್ದೋ, ಅಲ್ಲಿ ತರೋಳು. ನಮ್ಮಪ್ಪ ಏನೇ ಮಣಿ ಕರಿತಿದ್ದು, ಏನೇ ಮಣಿ, ಏನು ಆಗ್ಲಿ ಸರ್ವಜ ಹೋಗ್ತಾ ಇದೆ ಅಂತ ನಮ್ಮಪ್ಪ ಗಡಿಸುವಾಗಿ ಹೇಳಿದ್ರು ಕೂಡ ಅವಳು ಸೆರಗು ಮುಚ್ಕೊಂಡು ತಂದು ಇಟ್ಟು, ನಾನು ಬಂದ್ಮೇಲೆ ನನ್ಗೆ ಊಟ ಕೊಡ್ತಾ ಇದ್ದವಳು. ನಮ್ಮಮ್ಮನ ಪರವಾಗಿ ಇನ್ನೊಂದು ಅಮ್ಮನಾಗೆ ನಾನು ನೋಡ್ಕೊಂಡವಳು ಅವಳು.
ಒಂದು ಕುಟುಂಬದ ಕಥನೂ ಇದೆ. ಈ ದಿಟ್ಟದ ಡ್ಯೂಟಿಗೆ ಇದೆಲ್ಲ ಬರುತ್ತೆ. ಇದೆಲ್ಲ ಅವಳ ಇದು. ಆಮೇಲೆ ಅವಳು ಮದುವೆ ಮಾಡಿದ್ದಾಗ, ಆಮೇಲೆ ಇನ್ನೊಬ್ಬ ತಂಗಿಯನ್ನ ನಾನು ಮದುವೆ ಮಾಡಿದಾಗ 2 ತಂಗಿದಿರ ಮದುವೆ ನಿಂತ್ಕೊಂಡು ನಾನು ಮಾಡಿದೆ. ಅದೆಲ್ಲ ನಮ್ಮಪ್ಪ ಹಿಂದೆ ನಿಂತಿದ್ರು. ನಮ್ಮಪ್ಪಗೆ ತುಂಬಾ ವಯಸ್ಸಾಗೋಗಿತ್ತು, ಅವ್ರು ಬರೋಕ್ ಆಗ್ತಿರ್ಲಿಲ್ಲ. ನಾನೇ ನಿಂತು ಅದೆಲ್ಲ ವ್ಯವಸ್ಥೆ ಮಾಡುವಾಗ ಇದೆಲ್ಲ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಬರೆದಿದ್ದೀನಿ ನಾನು, ದಿಟ್ಟದ ಡ್ಯೂಟಿಗಳು ಇದೆ. ಹೀಗೆ ನನ್ನ ಕುಟುಂಬ ಒಂದ್ ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ, ವಿಶೇಷವಾಗಿ ನಮ್ಮ ಅಕ್ಕ ಜಯಲಕ್ಷ್ಮಿ ಮತ್ತು ನನ್ನ ತಂಗಿ ರತ್ನ, ನನ್ನ ತಮ್ಮ ಜಿ ರವಿಶಂಕರ, ಅವರೆಲ್ಲ ಸ್ವಲ್ಪ ಆಗ ಬೆಳೆದವರು. ನನ್ನ ತಮ್ಮ ಇನ್ನೂ ಚಿಕ್ಕವನವನಾಗ, ನನ್ನ ಜೊತೆಗೆ ಬೇರೆ ಬೇರೆ ರೀತಿಗಳಲ್ಲಿ ಆದವನು. ಹೀಗೆ ನನ್ನ ಒಂದು ಹಂತ ಕುಟುಂಬದ ಬದುಕಿನ ಭಾಗವಾದ್ರೆ, ಸಾಮಾಜಿಕ ಬದುಕಿನ ಭಾಗವಾಗ ಅನೇಕರು ಬಂದ್ರು. ಎಷ್ಟು ನನ್ಗೆ ಒಳ್ಳೆಯ ಗುರುಗಳು ಸಿಕ್ಕಿದ್ರು. ಮತ್ ನನ್ನ ವಿಷಯದಲ್ಲಿ ಒಂದು ರೀತಿ ವಿಚಿತ್ರವಾದಂತ ಪ್ರೀತಿಯನ್ನ ತೋರಿಸ್ಕೊಟ್ಟವ್ರು. ಎಸ್ ವಿ ರಾಮಸ್ವಾಮಯ್ಯಂಗಾರ ಬಗ್ಗೆ ನಾನು ಮೊದಲಿಂದಲೂ ಹೇಳಿದ್ದೀನಿ. ಅವ್ರನ್ನ ಮೊದಲು ಕರೆದು ನನಗೆ ಸಂಸ್ಕೃತವನ್ನ ಪಾಠ ಮಾಡಿದವರು, ನಾನ್ ಚೆನ್ನಾಗಿ ಕಲಿತೀಯ ಅಂತ ಹೇಳಿದವರು, ನೀನ್ ಇದರಲ್ಲಿ ಉದ್ಧಾರ ಆಗ್ತೀಯ ಅಂತ ಮೊದಲು ಹೇಳಿದವರು ಎಸ್ ವಿ ರಾಮಸ್ವಾಮಯ್ಯಂಗಾರ ಅವರು. ಅವರ ಕೊನೆಯ ದಿನಗಳಲ್ಲಿ ಅವರಿಗೆ 80 ತುಂಬಿದಾಗ ನಾನು ಹೋಗಿ ಸನ್ಮಾನ ಮಾಡಕ್ ಹೋದೆ. ನೀ ಬರ ಅಂತ ಹೇಳಿ ಬಂದು ಜೊತೆ ಕುಂಡಿಸ್ಕೊಂಡು ಮಾತಾಡಿ ನನಗೆ ಸತ್ಕಾರ ಮಾಡಿ ನನ್ನ ಬಗ್ಗೆ ಪ್ರೀತಿಯನ್ನ ತೋರಿಸಿದ ಆ ಗುರುಗಳು. ಅವ್ರಿಲ್ಲದೆ ಹೋಗಿದ್ದಿದ್ರೆ ಬಹುತೇಕವಾಗಿ ನಾನು ಈ ಸ್ಥಿತಿ ಬರೋಕ್ಕಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಹೀಗೆ ನನ್ನ ಅನಾದಿ ಕಾಲದ ಗುರುಗಳಿಂದ ಹಿಡಿದು ಇತ್ತೀಚಿನ ತನಕನೂ ನನಗೆ ಎಲ್ಲರೂ ಪ್ರೀತಿಯನ್ನು ತೋರಿಸಿದ್ದಾರೆ. ವಿಶೇಷವಾಗಿ ಇಬ್ಬರು ಡಾಕ್ಟರ್ಗಳ ಬಗ್ಗೆ ಹೇಳ್ಬೇಕು. ಒಬ್ಬರು ಶ್ರೀಪಾದ್ ಹೆಗಡೆ ಅಂತ, ಹೋಮಿಯೋಪತಿ ಡಾಕ್ಟರ್. ಅವರು ಕಳೆದ 5 ವರ್ಷಗಳಿಂದ ನನಗೆ ಉಚಿತವಾಗಿ ಔಷಧಿ ಕೊಡ್ತಾ ಇದ್ದಾರೆ. ಅದು ನಾನು ಮೊದಲನೇ ಸರಿ ಹೋದಾಗ ಅವರು ಒಂದು ಚೀಟಿ ಕಳಿಸಿದೆ, ನನ್ನ ಹೆಸರು ಬರೆದು. ಒಳಗಡೆ ಇದ್ದವ್ರು ಈಚೆಗೆ ಬಂದರು. ಅವರು ಎಲ್ಲಿ ಮಲ್ಲೇಪುರಂ ಅವರು ಅಂತ ಈಗ ನೋಡಿದ್ರು. ನಾನು ಮೂಲೆ ಕೂತಿದ್ದೆ. ಬನ್ನಿ ಅಂತ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗಿ ಆಗ ನನಗೆ ಕೈ ಲೆಗಮೆಂಟ್ ಕಟ್ ಆಗಿತ್ತು, ಅದನ್ನ ಮತ್ತೆ ರಿಪೇರಿ ಆಗಿತ್ತು. ಆದ್ರೆ ಕೈ ಎತ್ತಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಡಾಕ್ಟರ್ ಹತ್ರ ಹೋಗಿದ್ದೆ. ಅವಾಗ ಅವರು ನಿಮ್ಗೆ ಒಳ್ಳೆ ಚಿಕಿತ್ಸೆ ಕೊಡ್ತೀನಿ, ಇವೇನು ಯೋಚನೆ ಮಾಡಬೇಡಿ, ವಿತಿನ್ 3 months ಅಲ್ಲಿ ನಿಮಗೆ ಗುಣ ಆಗುತ್ತೆ ಅಂತ ಹೇಳಿ ಕೊಟ್ರು. ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರು. ಅವ್ರಿಗೆ ಇನ್ವಿಟೇಷನ್ ಕೊಟ್ಟು ಮಾತಾಡಿ ಬಂದಿದೆ. ನಾನು ಅವ್ರಿಗೆ ದುಡ್ಡು ಕೊಡಕ್ ಹೋದಾಗ ಎದ್ದಿದ್ದು ಕೈ ಮುಗಿದು ಏನ್ ಹೇಳಿದ್ರು ಅಂದ್ರೆ, ನೀವು ಸಮಾಜಕ್ಕೆ ಸೇವೆ ಮಾಡ್ತಾ ಇದ್ದೀರಿ, ನಿಮಗಾಗಿ ಮಾಡ್ಕೊಳ್, ನಿಮ್ಮಂತವ್ರು ಸಮಾಜಕ್ಕೆ ಬೇಕು, ಹಾಗಾಗಿ ನಾನು ನಿಮ್ಮ ಹತ್ರ ದುಡ್ಡು ತಗೊಳಲ್ಲ, ದಯವಿಟ್ಟು ನೀವು ಬಂದು ನನ್ನ ಹತ್ರ ಔಷಧಿ ತಗೋಬೇಕು ಅಂತ ಹೇಳಿ. ಇನ್ನೊಬ್ರು ಎಚ್ ಹನುಮಂತರಾಯಪ್ಪ ಅಂತ, ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಸ್ವಾಮಿಗಳಿಗೆ ಮಸಾಜ್ ಮಾಡಿ ಅವರಿಗೆ ಔಷಧಿ ಕೊಟ್ಟು ಅವ್ರಿಗೆ ಅನುಪಾನಗಳು ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡವರು ಡಾಕ್ಟರ್ ಎಚ್ ಹನುಮಂತರಾಯಪ್ಪ ಅವರು. ಅವರ ಸಂಪರ್ಕ ನನಗೆ ದೇವರಾಜಯ್ಯನ ಮೂಲಕ ಆಗಿದ್ದು, ನಮ್ಮ ಗೆಳೆಯ ದೇವರಾಜಯ್ಯನ ಮೂಲಕ. ಅವರು ನನಗೆ ಲೇಹ್ಯ ಕೊಟ್ಟು, ಹೀಗಾಗಿ ನಾನು ಒಂದ್ ಕಡೆ ಹೋಮಿಯೋಪತಿ, ಇನ್ನೊಂದ್ ಕಡೆ ಆಯುರ್ವೇದ 2 ತಗೊಂಡು ಆ ಇಬ್ರು ಡಾಕ್ಟರ್ಗಳಿಂದ ನಾನು ನಿಮ್ ಮುಂದೆ ಇಷ್ಟು ಚೆನ್ನಾಗಿ ಮಾತಾಡೋದಕ್ಕೆ, ನಾನು ಆರೋಗ್ಯ ಇರೋದಕ್ಕೆ ಆ ಇಬ್ರು ಮೂಲ ಕಾಂಡ್ರು. ಇತ್ತೀಚೆಗೆ ನಾನು ಡಾಕ್ಟರ್ ಮಂಜುನಾಥ್ ಅವರ ಧನ್ವಂತರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಂಜುನಾಥ್ ಅವರ 3ನೇವರವರು. ಈಗ ಈ ಕಥನೆಯನ್ನ ಬೆಳೆಸ್ತಾ ಹೋದ್ರೆ ಬೇಕಾದ ದೂರ ಆಗುತ್ತೆ. ಇದರಲ್ಲಿ ನನ್ನ ಹೆಂಡತಿ ಭವಾನಿ, ನಾನು ಏನ್ ಮಾಡಿದ್ರು ಕೂಡ ಅವಳು ಮೌನವಾಗಿರ್ತಾಳ ಅಷ್ಟೇ. ಏನಕ್ಕೂ ಕೂಡ ನೀವ್ ಯಾಕೆ ಹೋದ್ರಿ, ನೀವ್ ಯಾಕೆ ಬಂದ್ರಿ, ಎಷ್ಟೊತ್ತು ಅವಳು ರಾತ್ರಿ 8 ಗಂಟೆ ಫೋನ್ ಮಾಡ್ತಾಳೆ, ಊಟಕ್ಕೆ ಬರ್ತೀರಾ ಅಂತ. ಬರ್ತೀನಿ ಅಂದ್ರೆ ಸರಿ ಮುದ್ದೆ ಮಾಡ್ತೀನಿ ಅಂತ. ರಾತ್ರಿ ಹೊತ್ತು ಮುದ್ದೆ ಊಟ ಮಾಡ್ತೀನಿ ನಾನು. ರಾತ್ರಿ ಹೊತ್ತು ಫೋನ್ ಮಾಡಿ ಮುದ್ದೆ ಊಟ ಮಾಡ್ತೀರಲ್ವಾ ಅಂತ ಊಟ ಮಾಡ್ತೀನಿ ಅಷ್ಟೇ. ಮತ್ತೆ ಬೆಳಿಗ್ಗೆ ನಾನು 9ಕ್ಕೆ ಬಿಟ್ಟರೆ ರಾತ್ರಿ ಬರೋದು 7:30 8 ಗಂಟೆ. ನನ್ನ ಸುತ್ತಾಟ, ನನ್ನ ಓಡಾಟಗಳು, ಇಷ್ಟು ನಡುವೆಯೂ ಕೂಡ ಒಬ್ಬ ಮೌನ ಗೌರಿ ಅವಳು. ನಮ್ಮ ಭವಾನಿ ಒಂದರ್ಥದಲ್ಲಿ ಮೌನ ಗೌರಿ. ಕೃಷ್ಣಮೂರ್ತಿ ಪುರಾಣಿಕ್ ಒಂದು ನಾವೆಲ್ ಬರೆದಿದ್ದಾರೆ, ಮೌನ ಗೌರಿ ಅಂತಾನೆ ಒಂದು ನಾವೆಲ್ ಇದೆ. ಅದಕ್ಕೆ ಅವಳು ಒಂದು ಸಾಕ್ಷಿ. ಮತ್ತು ನನ್ನ ಎಲ್ಲಾ ಬಗೆಯ ಓಡಾಟಗಳ ನಡುವೆಯೂ ಅವಳು ನನ್ನ ಪೂರ್ತಿ ಫ್ರೀ ಆಗಿ ಬಿಟ್ಟಿದ್ದಾಳೆ, ಸ್ವತಂತ್ರವಾಗಿ. ನೀವ್ ಎಲ್ ಬೇಕ ಹೋಗಿ ಮಾಡಿ ಬನ್ನಿ ಅಂತ. ಅವಳನ್ನ ನಾನು ಈ ಹೊತ್ತಲ್ಲಿ ನೆನ್ಸ್ಕೊಳ್ಳೇಬೇಕು ಬಿಡ್ರಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.